ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಷ್ನಲ್ ಚಾನಲ್. ತುಂಬ ದಿನಗಳ ನಂತರ ನಿಮ್ಮ ಭೇಟಿ. ಮೊದಲಿದ್ದ ಸರ್ರು ಈಗಿಲ್ಲ, ಮೊದಲಿದ್ದ ಜೋಶು ಈಗಿಲ್ಲ, ಮೊದಲಿದ್ದ ಎನರ್ಜಿ ಈಗಿಲ್ಲ ಅಂತ ತುಂಬ ಜನ ಗೊಂದಲಕ್ಕೊಳಪಡ್ತಾ ಇದ್ದಾರೆ. ಸೊ ಏನಂದರೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಅಸ್ತವ್ಯಸ್ತಗೊಂಡು ಆಪ್ರೇಷನ್ಸ್ ಆಗಿ ಅದು ಇದು ಅಂತ ಹೇಳಿ ಆ ಥರ ಬಂತು ಸಮಯ. ಸೊ ಮೊದಲೆಲ್ಲ ಮೀಸೆ ಗೀಸೆ ಬಿಟ್ಕೊಂಡು ದಾಡಿ ಮೇಲೆ ಕೈ ಆಡಿಸ್ಕೊಂಡು ಕ್ಲಾಸಸ್ನ ಮಾಡ್ತಾಯಿದ್ವಿ. ಇವಾಗ ಆಪ್ರೇಷನ್ಸ್ ಹಂತದಲ್ಲಿ ಎಲ್ಲವೂ ತೆಗೆಸಿದ್ದಾರೆ, ಇರಲಿ. ಸೊ ಆದರೆ ಒಂದನ್ನೇನು ಹೇಳೋಕ್ಕೆ ಮತ್ತೆ ಬಂದಿದ್ದೀನಿ ಅಂದರೆ, ಸೊ ಮೊನ್ನೆ ಲಾಸ್ಟ್ ಟೈಮ್ ಒಂದು ಶುಕ್ರವಾರನೇ ಡಿಸ್ಚಾರ್ಜ್ ಆಗಿರೋದು. ಸೊ ನಾನು ಇನ್ನೂ ಆರೋಗ್ಯದಲ್ಲಿ ಇನ್ನೊಂದು ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೆ ಇನ್ನೂ ಸಮಯ ಕೇಳಿದ್ದಾರೆ. ಸೊ ಆದರೆ ನಾನು ಹೇಳೋದೇನಪ್ಪ ಅಂದರೆ, ಅತ್ಯಂತ ಹತ್ತಿರದಲ್ಲಿ ಎಜುಕೇಷನ್ನ ಎಕ್ಸಾಮ್ಸ್ಗಳು ಬರ್ತಿರೋ ಕಾರಣದಿಂದಾಗಿ ಜಾಸ್ತಿ ಕ್ಲಾಸಸ್ ಮಾಡೋಕ್ಕಾಗದೇ ಇದ್ದರೂ ಚಿಂತೆ ಇಲ್ಲ. ದಿನಕ್ಕೆ ಒಂದು 2-3 ಕ್ಲಾಸಸ್ ನಾನು ಕೊಡಲಿಕ್ಕೆ ರೆಡಿಯಾಗಿದ್ದೀನಿ. ನಾನು ಮೊದಲನೇ ಮಾತು ಕೊಟ್ಟಂತೆ ಕಂಪ್ಲೀಟಾಗಿ ಒಂದು KS ಬ್ಯಾಚಲ್ಲಿ ಏನು ಸಿಲೆಬಸ್ ಸಿಗುತ್ತೋ ಅದೆಷ್ಟನ್ನು ಯೂಟ್ಯೂಬಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನೀಡಲಿಕ್ಕೆ ನಾನು ತಯಾರಾಗಿದ್ದೀನಿ. ಎಕ್ಸಾಮ್ಸ್ಗಳ ಹಂತವಾಗಿ ಲ್ಯಾಂಡ್ ಸರ್ವೇರ್ಗಾಗಿರ್ಬೋದು, PDOಗಾಗಿರ್ಬೋದು, KS ಪ್ರಿಲಿಮ್ಸ್ ಹಂತವಾಗಿರ್ಬೋದು, ವಿಲೇಜ್ ಕೌಂಟರ್ ಹಂತವಾಗಿರ್ಬೋದು, ಪ್ರತಿಯೊಂದಕ್ಕೂ ಹಂತವಾಗಿ ಕ್ಲಾಸಸ್ನ ನೀಡ್ತಾಯಿದ್ದೀನಿ. ಸೊ ನಾಳೆ ಸೋಮವಾರದಿಂದ ಸೈನ್ಸ್ ಕ್ಲಾಸಸ್ಗಳು ರನ್ ಆಗ್ತದೆ. ಸೊ ಟೈಮ್ ಶೆಡ್ಯೂಲ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಫ್ರಮ್ ಬಾಟಮ್ 0 ಹಂತದಲ್ಲಿ ಒಬ್ಬ ಸ್ಟೂಡೆಂಟಾಗಿ ನಿಮ್ಮ ಎದುರುಗಡೆ ಕೂತ್ಕೊಂಡು ಕ್ಲಾಸಸ್ನ ಕೇಳುವಂಥ ವಿದ್ಯಾರ್ಥಿನ ಇವತ್ತು ಈ ಹಂತಕ್ಕೆ, ಎಜುಕೇಟರ್ ಹಂತಕ್ಕೆ ತಂದು ನಿಲ್ಲಿಸಿದ್ದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಕಳೆದ 20-25 ದಿನಗಳಿಂದ ಕ್ಲಾಸಸ್ನ ಮಾಡಲಿಕ್ಕಾಗಿಲ್ಲ, ಸರಲ್ಲಿ ಮರೆಯಾದರು ಅನ್ನೋ ರೀತಿಯಲ್ಲಿ ಕೆಲವೊಬ್ಬರು ಕಮೆಂಟ್ ಸೆಕ್ಷನ್ಸ್ನ ಹಾಕಿದ್ದೀರಿ, ಕೆಲವೊಬ್ಬರು ಪ್ರೋತ್ಸಾಹ ತುಂಬ ಚೆನ್ನಾಗಿ ನೀಡಿದ್ದೀರಾ. ನಾನು ಕೇಳೋದೇನೆಂದರೆ, ಎಲ್ಲ ಎಜುಕೇಟರ್ಸ್ಗಳಾಗಿರ್ಬೋದು, ಎಲ್ಲ ವಿದ್ಯಾರ್ಥಿ ಬಳಗಕ್ಕಾಗಿರ್ಬೋದು, ಎಲ್ಲ ನಮ್ಮ ಎಜುಕೇಷನ್ ಟ್ರೋಲ್ ಪೇಜಸ್ಸವ್ರಿಗಾಗಿರ್ಬೋದು, ಕ್ಲಾಸಸ್ಗಳ ಬಗ್ಗೆ ಎಲ್ಲ ಕಡೆಯೂ ಹಂತವಾಗಿ ಸ್ಪ್ಲಿಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಪರಿಚಯದವ್ರಿಗೆ, ಆತ್ಮ ಬಂಧ ಬಳಗ ಅಥವಾ ವಿದ್ಯಾರ್ಥಿ ಬಳಗಕ್ಕೆ ಎಲ್ಲ ಕಡೆಯೂ ತಲುಪಲಿ. ಸೊ ಮತ್ತೆ ಎಜುಕೇಷನ್ ಹಂತಕ್ಕೆ ಇಳಿಯೋಣ. ಸೊ ನಾವು ಸೋತು ಬಿದ್ದಿದ್ವಿ ಆರೋಗ್ಯದ ಹಂತದಲ್ಲಿ, ಸೋತು ಬಿದ್ದಿದ್ವಿ ಮನಸ್ಥಿತಿ ಹಂತದಲ್ಲಿ, ಸೋತು ಬಿದ್ದಿದ್ವಿ ಮನೆಯ ಹಂತದಲ್ಲಿ, ಸೋತು ಬಿದ್ದಿದ್ವಿ ಮನೆಯ ಕಟ್ಟುಪಾಡುಗಳ ಹಂತಕ್ಕೆ. ಆದರೆ ಈ ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿರಲಿಲ್ಲ. ಈ ಆತ್ಮಸ್ಥೈರ್ಯ ನಮ್ಮನ್ನು ತುಂಬಿರೋದೇ ನೀವು. ಸೊ ಒಬ್ಬ ಸಾಮಾನ್ಯ ಎಜುಕೇಷನ್ ಫೀಲ್ಡಲ್ಲಿನೇ, ಕಲಿಕೆ ಹಂತದಲ್ಲಿನೇ ಲಾರಿ ಡ್ರೈವರ್ ಆದವ್ರನ್ನ ಒಂದು ಪ್ಲಾಟ್ಫಾರ್ಮನ್ನು ತಂದು ಕೊಟ್ಟವ್ರು ನೀವು. ಒಬ್ಬ ಸಣ್ಣ ಯಾವುದೋ ಬೇರೆ ಬಾಡಿಗೆ ಲಾರಿ ಡ್ರೈವರು, ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ನನ್ನನ್ನು ಒಂದು ತಾಯಿ ಸರಸ್ವತಿ ಏನಿದ್ದಾಳಲ್ಲ, ಆ ಮಾರ್ಕರ್, ಶಿಕ್ಷಣ ಎಲ್ಲಿಂದ ಎಲ್ಲಿವರೆಗೂ ತಂದು ನಿಲ್ಲಿಸ್ತು ನಮ್ಮನ್ನು, ಹೌದಾ? ಸೊ ಇದೇ ಹಂತ ಪ್ರತಿಯೊಬ್ಬರ ಜೀವನದಲ್ಲೂ ಬದಲಾವಣೆ ಬಂದೇ ಬರುತ್ತೆ. ಎವ್ರಿ ಡೇ ಈಸ್ ಅನದರ್ ಚಾನ್ಸ್ ಟು ಬಿ ಚೇಂಜ್ ಯುವರ್ ಲೈಫ್. ಸೊ ಗಡಿಯಾರದ ಪ್ರತಿ ಸೆಕೆಂಡು ಕೂಡ ಅದ್ಭುತವಾದ ಸೆಕೆಂಡ್ಗಳಾಗಿರೋದ್ರಿಂದ ಯಾವ ಸಂದರ್ಭ ಯಾರಿಗೆ ಯಾವ ಟೈಮಲ್ಲೂ ಕೂಡ ಬದಲಾಯಿಸ್ಬೋದು. ಏನೂ ಇಲ್ಲದ ಒಬ್ಬ ಸಾಧಾರಣ ವ್ಯಕ್ತಿನ ಇವತ್ತು ಒಬ್ಬ ಎಜುಕೇಟರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಪ್ರತಿ ಹಂತದಲ್ಲೂ ಮನುಷ್ಯ ಬದಲಾವಣೆ ಆಗ್ತಾನೆ, ಆ ಸಮಯ ಬರುತ್ತೆ. ಸೊ ಇಷ್ಟನ್ನು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಒಬ್ಬ ಮನುಷ್ಯ ಬದಲಾಗಬೇಕು ಅಂದರೆ 2 ಹಂತಗಳು ಬೇಕು. ಒಂದು, ಸಮಯ ಆತನನ್ನು ಬದಲಾಯಿಸುತ್ತೆ, ಇನ್ನೊಂದು ತನ್ನಷ್ಟಕ್ಕೆ ತಾನು ಆತ ಬದಲಾಗ್ತಾನೆ. ಸೊ ಸಮಯ ಬದಲಾಯಿಸೋದು ತುಂಬ ರೇರ್ ಸಂದರ್ಭಗಳಲ್ಲಿ. ಪ್ರತಿಯೊಬ್ಬನ ಜೀವನದಲ್ಲೂ ಆ ಸಮಯ ಬಂದೇ ಬರುತ್ತೆ. ಕೆಲವೊಂದೊಂದು ಹಂತಗಳಲ್ಲಿ ಮನುಷ್ಯ ಫೇಲ್ ಆಗಿರ್ಬೋದು, ಮನುಷ್ಯತ್ವದಿಂದ ಫೇಲ್ ಆಗಿರ್ಬೋದು, ಕೆಲವೊಬ್ಬರು ಆತ್ಮಸ್ಥೈರ್ಯದಿಂದ ಫೇಲ್ ಆಗಿರ್ಬೋದು. ಹೀಗಿದ್ದಾಗ ಆ ಮನುಷ್ಯ ಮೇಲ್ಪುಟಿದು ಏಳಲಿಕ್ಕೆ ತುಂಬ ಸಮಯ ತಗೊಳ್ತಾನೆ. ಹಿಂಬದಿಯಾಗಿ ಪುಷ್ ಮಾಡೋರು ಯಾರೂ ಇರಲ್ಲ. ಸೊ ಕಾರಣ ಇಷ್ಟೇ, ಒಬ್ಬ ಸಪೋರ್ಟರ್ ಇರಲಿಲ್ಲ ಅಂದರೆ ಯಾರೂ ಏನೂ ಆಗೋಕ್ಕಾಗಲ್ಲ. ನಾನು ಕೂಡ ಅಷ್ಟೇ, ಒಬ್ಬ ಸಾಧಾರಣ ಲಾರಿ ಡ್ರೈವರ್ನ ಕೂತ್ಕೊಂಡು ಓದು, ನೀನು ಹಿಂಗೆ ಮಾಡ್ಬೋದು ಕೆಲಸ ಅಂತ ಅಲಿತಿರ್ಬೇಕಾದ್ರೆ ಬೆಂಗಳೂರಿಂದ ಕರ್ಕೊಂಬಂದು ಇಲ್ಲಿ ಕೂತ್ಕೊಂಡು ಓದು, ಈಗ ಮಾಡು, ಜಾಬ್ ಸಿಗಲಿಲ್ಲ ಅಂದರೆ ಏನಾಯಿತು, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಸ್ಗೋಸ್ಕರ ಒಂದಿಷ್ಟು ಟೀಚಿಂಗ್ ಮಾಡು, ಹೊಟ್ಟೆಪಾಡಿಗೋಸ್ಕರ ಅಂತ ಫೀಲ್ಡಿಗೆ ಬಂದವನು ಇವತ್ತು ಸ್ವಂತ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ನ ಇಟ್ಟೆ. ಸೊ ಒಂದು ಆತ್ಮಸ್ಥೈರ್ಯ ಮನುಷ್ಯನನ್ನು ಯಾವ ಟೈಮಲ್ಲೋ ಬೇಕಾದರೂ ಬದಲಾಯಿಸ್ಬೋದು. ಅದನ್ನೇ ಹೇಳ್ತಿದ್ದೀನಿ, ಗಡಿಯಾರದ ಪ್ರತಿ ಸೆಕೆಂಡು ಕೂಡ ಜೀವನದ ಹೊಸ ಸಂದರ್ಭ ಅನ್ನೋದಾದರೆ, ಮನುಷ್ಯನ ಪ್ರತಿ ಜೀವನದ ಹಂತವೂ ಕೂಡ ಹೊಸ ಬದಲಾವಣೆಗಳನ್ನು ತರಲಿ. ನಿಮ್ಮಲ್ಲೂ ಕೂಡ ಹೊಸ ಹುಮ್ಮಸ್ಸನ್ನು ನೀಡಲಿ. ಆರೋಗ್ಯ ಹಂತದಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ, ಇನ್ನು ಬಂದೇ ಬರ್ತೀನಿ, ಮತ್ತೆ ನಿಮ್ಮೆಲ್ಲದರಗಡೆ ನಿಲ್ತೀನಿ. ನಿಮ್ಮ ಸಪೋರ್ಟು ಇಲ್ಲಿರಲಿ, ಈ ಬೆನ್ನಿಗೆ ಯಾವಾಗೂ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಖುಷಿಯಾಗಿ ಮತ್ತೆ ಕ್ಲಾಸಸ್ನ ರನ್ ಮಾಡೋಣ.
ಒನ್ಸ್ ಅಗೇನ್ ಥ್ಯಾಂಕ್ ಯು. ಸೊ ಇನ್ನು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಪೇಜಸ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೇಲ್ಗಡೆ ಇನ್ಸ್ಟಾಗ್ರಾಮ್ ಪೇಜ್ ಕಾಣ್ತಾ ಇದೆ, ಈಶ್ವರ್ ಗೌಳಿ ಎಜುಕೇಷನ್ 1998 ಅಂತ. ಸೊ ಅಲ್ಲಿಯೂ ಕೂಡ ಫಾಲೋ ಮಾಡಿ. ಸೊ ಏನಾದರೂ ಕ್ವರೀಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕೇಳಿ, ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ. ಸೊ ಹಾಗಾಗಿ ಕೇಳಿ, ಮಾತಾಡೋಣ, ಸ್ಪಂದನೆ ಮಾಡೋಣ, ಒಬ್ರಿಗೊಬ್ಬರು ವಿಚಾರಗಳನ್ನು ಮಾಡ್ಕೊಳ್ಳೋಣ. ಸೊ ನಿಮ್ಮ ಭೇಟಿ ಪ್ರತಿದಿನವೂ ಹೀಗೆ ಇರಲಿ. ಸೊ ಏನಾದರೂ ಕ್ವರೀಸ್ ಇದ್ದರೆ ಎನ್ಕ್ವೈರಿ ಮಾಡೋಣ. ಓಕೆ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಜೈ ಹಿಂದ್.